ಈಗ ಏನು ಫಾರೆಸ್ಟ್ ಅವರು ಡೀಪ್ ಫಾರೆಸ್ಟ್ ಅಂತ ಮಾಡೋದು ನಿಮಗೆ ಗೊತ್ತಿರೋಂಥದ್ದು. ಹಾಗೆ ನಾವು ಡೀಪ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡ್ಕೋಬೇಕಾಯ್ತು. ಇಲ್ಲಾಂದ್ರೆ ನಮಗೆ ಮುಂದಕ್ಕೆ ಊಟ ಇರಲಿಕ್ಕಿಲ್ಲ. ನಾವು ಊಟ ಬೆಳೆಯೋಕ್ಕೆ ಭೂಮಿ ಇಲ್ಲ ಅಂದ್ರೆ ಊಟ ಎಲ್ಲಿಂದ ತಯಾರು ಮಾಡೋದು? ಈ ಥರದ್ದೆಲ್ಲ ಸಮಸ್ಯೆಗಳು ಉಂಟಾಯ್ತದೆ. ಅದಕ್ಕೆ ನಾವು ಹೆಚ್ಚಾಗಿ ದಯವಿಟ್ಟು ಎಲ್ಲ ರೈತರಿಗೆ ಹೇಳಬೇಕಾಗಿಲ್ಲ. ನೀವು ಅಷ್ಟೇ ದಯವಿಟ್ಟು ಭೂಮಿನ ಮಾರಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಅದನ್ನ ಇಟ್ಕೊಂಡು ಅದರಲ್ಲಿ ವ್ಯವಸಾಯನ ಮಾಡಲೇಬೇಕಾಗಿದೆ. ಈಗ ನೀವು ಕೇಳ್ತೀರಿ ವ್ಯವಸಾಯ ಮಾಡ್ತೀವಿ ನಾವು ಬದುಕು ಕಟ್ಕೊಳಕ್ಕಾಯ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಇರ್ತದೆ. ಅದಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ನಿಮಗೆ ಗೊತ್ತಿರಂಗೆ ನಾವು ಸರ್ಕಾರದ ಹತ್ರ MSP ಕೊಡಿ ಅಂತ ನಾವು ಕೇಳ್ತಾನೆ ಇರ್ತೀವಿ. ಬೆಂಬಲ ಬೆಲೆ ಕೊಡಿ, ನಮಗೆ ಮಾರುಕಟ್ಟೆನ ಸೃಷ್ಟಿ ಮಾಡಿಕೊಡಿ ಅಂತ. ಆದ್ರೆ ನಾವು ಒಂದು 40-50 ವರ್ಷದಿಂದ ಹೋರಾಟ ಮಾಡಿದ್ದೀವಿ ನಾವು ಬೆಂಬಲ ಬೆಲೆ ಕೊಡಿ ಅಂತ. ಆದ್ರೆ ನಮ್ಗೆ ಇವಾಗ ಅನ್ಸಿರೋದು ಏನಂದ್ರೆ ನಾವು ರೈತ ಸಂಘಟನೆ ಈ ಒಂದು ವಿಷಯನ ನಮ್ಮ ಕೈಗೆ ನಾವೇ ತಗೋಬೇಕಾಯ್ತು. ಬೆಂಬಲ ಬೆಲೆನ ನಾವು ನಮ್ಮ ಸ್ಥಳೀಯವಾಗಿ ಅದನ್ನ ಕಂಡುಕೋಬೇಕಾಗಿದೆ. ಇದಕ್ಕೆ ಪ್ರಾಯೋಗಿಕವಾಗಿ ನಾವು ಕರೆಕ್ಟ್ ಕೆಲಸಗಳನ್ನ ಶುರು ಮಾಡಿದೀವಿ. ಅದ್ರ ಬಗ್ಗೆ ಮುಂದಿನ ದಿನಗಳ ಮಾಹಿತಿಗಳನ್ನ ಕೊಡ್ತೀವಿ ನಿಮ್ಗಳಿಗೂ. ಎಲ್ಲ ರಾಜ್ಯಾದ್ಯಂತ ಹೆಂಗೆ ನಾವು ಈ ಒಂದು ಕಾರ್ಯಕ್ರಮನ ರೂಪಿಸಬೇಕು, ಮತ್ತೆ ನಮ್ಮದೇ ಆದಂತಹ ಮಾರುಕಟ್ಟೆಗಳನ್ನ ಸ್ಥಳೀಯವಾಗಿ ಯಾವ ತರ ಸೃಷ್ಟಿ ಮಾಡಬೇಕು, ಮತ್ತೆ ಸ್ಥಳೀಯವಾಗಿ ನಮ್ಮ ಬದುಕನ್ನು ಯಾವ ತರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ. ಇಲ್ಲಾಂದ್ರೆ ನಮ್ಮ ಹಳ್ಳಿಗಳೆಲ್ಲ ಖಾಲಿ ಆಯ್ತವೆ. ಹಳ್ಳಿಲಿರೋರೆಲ್ಲ ಸಿಟಿಗೆ ಹೋಯ್ತವೆ. ಈ ಹಳ್ಳಿ ಇದು ಈ ಸಿಟಿ ಎಷ್ಟು ಜನ ಅಂತ ತರದೆ ನಾವು ನೋಡಿದೆ. ಬೆಂಗಳೂರು ಹೋದ್ರೆ 15,000 20,000 ರೂಪಾಯಿ ಸಂಬಳ ತಗೋತಾರೆ. 6 ಜನ ಈ ಸ್ಟಡಿ ಒಂದು 20x20 ರೂಮ್ ಅಲ್ಲಿ 5-6 ಜನ ಒಟ್ಟಿಗೆ ಮಲಿಗತ್ತಾರೆ. 20,000 ಇಲ್ಲಿ ದುಡಿಯೋಕಾಗಿಲ್ವ? ಇಲ್ಲಿ ಹಳ್ಳಿಗಳಲ್ಲಿದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರೆ ಸ್ವಾವಲಂಬನೆ ಬದುಕನ್ನ ಕಟ್ಕೊಳ್ಳೋಕೆ ಯಾವ ತರ ನಾವು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡೋಕೆ ಎಲ್ಲ ಹಿರಿಯರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಅಹೋರಾತ್ರಿ ಧರಣಿಗೆ ನಾವು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಮತ್ತೆ ನಿಮ್ಮ ಬೇಡಿಕೆಗಳನ್ನ ಮತ್ತೆ ನಾವು ವಿಧಾನಸೌಧದ ಒಳಗಡೆ ಮಾಡಬೇಕಾಗಿರೋ ಹೋರಾಟಗಳನ್ನ ನಾವು ಮುಂದುವರಿಸ್ತೀವಿ. ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯವಾದ ಸಮಸ್ಯೆ ಕೆರೆಕಟ್ಟೆ ತುಂಬಿಸೋ ಸಮಸ್ಯೆಗಳಿಗೆ ನೀವು ಒಂದು ಧರಣಿ ಮಾಡ್ತಿದ್ದೀರಿ. ಇದನ್ನ ಅವರು ನೀರು ತುಂಬಿಸೋ ದಯವಿಟ್ಟು ಬಿಡಬೇಡಿ ಅಂತ ಹೇಳ್ತಾ ನಾವು ನಿಮ್ಗಳ ಜೊತೆ ಬೆಂಬಲವಾಗಿರ್ತೀವಿ ಅಂತ ಹೇಳಿ ಅದೇ ನಮ್ಮ ಕಾರ್ಯಕ್ರಮಗಳನ್ನ ಸ್ವಲ್ಪ ರೂಪಿಸಿದೀವಿ. ಅದೇನಂದ್ರೆ ಈಗ ಅಣ್ಣ ಹೇಳ್ದಂಗೆ ಈ ಸಮಸ್ಯೆಗೆ ನೀವೆಲ್ಲ ನಾವು ಹೇಳಿರೋದು ಏನಂದ್ರೆ ಅಧಿಕಾರಿಗಳಿಗೆ ಇನ್ನೂ ಕೆಲಸ ಮಾಡ್ತಾ ಇದೀವಿ, ಇನ್ನೂ ಅದೆಲ್ಲ ಆಗಿಲ್ಲ, ಎಲ್ಲ ಆಗೈತೆ ಅಂತ ಹೇಳ್ತಾರೆ. ನಾವು ಕೊಟ್ಟಿರೋದು ಏನಂದ್ರೆ ಅಧಿಕಾರಿಗಳಿಗೆ ಯಾವತ್ತು ತಾಲೂಕು ಆಫೀಸು ಅಥವಾ ಯಾವ ಆಫೀಸು ಖಾಲಿ ಹೊಡಿತಿದೆ ಅವತ್ತು ನೀವು ಸರಿ ಕೆಲಸ ಮಾಡ್ತಿದ್ದೀರಿ ಅಂತ ಆ ಗುರಿ ಇಟ್ಕೊಂಡು ಯಾವ ಅರ್ಜಿ ಮುಕ್ತ ಮಾಡ್ಬೇಕು. ನಾವು ತಗೊಂಡೋಗಿ ಅರ್ಜಿ ಕೊಡು, ಇದಕ್ಕೆ ಅರ್ಜಿ ಕೊಡು, ಆ ಅರ್ಜಿ ಕೊಡು, ಅರ್ಜಿ ಎಲ್ಲಿ ಕೊಟ್ಟೋಣ ಅಂತಾನೆ ಮರ್ತೋಯ್ತದೆ, ಯಾರು ಕೊಟ್ಟರು ಅನ್ನೋದೇ ಮರ್ತೋಯ್ತದೆ. ಅರ್ಜಿ ಇಲ್ಲದೆ ನಾವು ಕೆಲಸ ಮಾಡ್ಕೊಡೋದು ಹೆಂಗೆ ನಮ್ಮ ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಕೆಲಸ ಮಾಡ್ತಾ ಇದೀವಿ. ಒಂದು ಪಂಚಾಯತಿಗೆ 2 ರಿಂದ 3 ವಾರ ಒಂದೇ ಪಂಚಾಯತಿ ಎಲ್ಲ ಅಧಿಕಾರಿಗಳನ್ನು ಇರಿಸಿಕೊಂಡು ಅಲ್ಲಿ ಅವರು ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಎಲ್ಲ ಸರ್ಟಿಫಿಕೇಟ್ಗಳನ್ನ ಅವ್ರು ಬೇಕೋ ಬೇಡವೋ ಅದನ್ನ ಅವ್ರ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಪ್ರತಿ ಮನೆಗೂ ಫಸ್ಟ್ ಏನ್ ಮಾಡ್ತಾ ಇದೀವಿ, ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಏನೇನೈತೆ ಅಂತ. 1-2 ವಾರಗಳ ಕಾಲ ಅದಾದ್ಮೇಲೆ 3 ವಾರಗಳು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲೇ ನಾವು ಅವ್ರನ್ನ ಅಲ್ಲೇ ಸ್ಥಳೀಯವಾಗಿ ಇರಿಸ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ. ಯಾಕೆಂದ್ರೆ ಎಲ್ಲ ಸರಿ ಆಯ್ತಲ್ಲ. ಇನ್ನೂ ನಾವು ಪ್ರತಿ ಪಂಚಾಯತಿಗೂ ಯಾವ ತರ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಪಾಠನ ಕಲಿತಾ ಇದೀವಿ. ಕಲ್ತ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಈ ತರ ಕಾರ್ಯಕ್ರಮಗಳನ್ನ ಸ್ವಾವಲಂಬನೆ ಬದುಕನ್ನ ಯಾವ ತರ ಕಟ್ಟಬೇಕು, ನಮ್ಮ ಸ್ಥಳೀಯವಾಗಿ ಏನು ಬೆಳೆ ಬೆಳಿತೀವಿ ಅದರದ್ದು ಉತ್ಪನ್ನಗಳನ್ನ ನಾವು ಯಾವ ತರ ಸೃಷ್ಟಿ ಮಾಡಬೇಕು. ನಿಮಗೆ ಗೊತ್ತಿರೋದು ಈಗ ಕೃಷಿ ಸಹಕಾರ ಪತ್ತಿನ ಸಂಘಗಳಿವೆ, ನಿಮ್ಮೆಲ್ಲ ಸೊಸೈಟಿಗಳಿವೆ ತಾನೆ. ಸೊಸೈಟಿಗಳ ಮೂಲಕ ಈ ಸೊಸೈಟಿಗಳಲ್ಲಿ ಏನು ಕೊಡ್ತಾರೆ, ಸಾಲ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ. ಸೊಸೈಟಿಗಳಲ್ಲಿ ಬೆಳೆ ಬೆಳೆದಿರೋದು ಯಾಕೆ ಬೆಳೆ ತಗೊಳಕಾಗಿಲ್ಲ? ಬೆಳೆ ತಗೊಂಡು ಲೋಕಲ್ MSP ಏನಿದೆ ಬೆಂಬಲ ಬೆಲೆ ಲೋಕಲ್ ಆಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಇವಾಗ ಅದೊಂದು ಪ್ರಾಯೋಗಿಕವಾಗಿ ಅದನ್ನು ಮಾಡ್ತಾ ಇದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ಇನ್ನು ಇದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೀವಿ. ಆ ಕಾರ್ಯಕ್ರಮಗಳನ್ನ ನಿಮ್ಗೆ ನಾವು ಮುಂಚೆನೆ ಎಲ್ಲರಿಗೆ ತಲುಪಿಸ್ತೀವಿ. ರೈತ ಸಂಘಟನೆ ಮೂಲಕ ಯಾವ ತರ ನಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಧರಣಿಗೆ
ಈ ಒಂದು ಧರಣಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲ.